ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಷ್ಟೋ ದೇವಸ್ಥಾನಗಳು ಮತ್ತು ಎಷ್ಟೋ ಬೇರೆ ರೀತಿಯ ಮನೆಯಲ್ಲಿ ಒಂದು ದೇವರು ಅದೆಲ್ಲ ಇದ್ದಾಗ ಅದು ನಿಮಗಲ್ಲದಿದ್ದರೆ ಕುಟುಂಬದ ಇನ್ಯಾರೋ ಒಬ್ಬರಿಗೆ ತುಂಬ ಸಹಾಯ ಮಾಡಿರುತ್ತೆ. ಈ ಪ್ರಕಾರ ಭಕ್ತಿ ಅನ್ನುವುದನ್ನು ನಮ್ಮಲ್ಲಿ ಎದ್ದೇಳಿಸುವುದಕ್ಕೆ ಪೂಜೆ, ಜಪ, ಧ್ಯಾನ, ಸ್ತೋತ್ರ ಪಠನ, ಕೆಲವೊಮ್ಮೆ ಕೆಲವು ಸ್ತೋತ್ರವನ್ನು ಹಾಡಿದಾಗ ಇಟ್ ಡಸ್ ಮ್ಯಾಜಿಕ್ ಟು ಅಸ್. ಅದು ಸಂಸ್ಕೃತದಲ್ಲೇ ಆಗಬೇಕಂತಿಲ್ಲ, ಕನ್ನಡದಲ್ಲೂ ಇದೆ ಎಷ್ಟೋ. ಕೆಲವೊಮ್ಮೆ ಎಂಥದ್ದು ಸರ್ವಜ್ಞನ ವಚನ, ಆ ಮಟ್ಟಿಗೆ ಕೆಲವೊಮ್ಮೆ ನೀವೆಲ್ಲ ತಿಳಿದಿದ್ದೀರ ಕನ್ನಡಿಗರು. ಮಂಕುತಿಮ್ಮನ ಕಗ್ಗದ ಒಂದು ಚೌಪದಿ, 4 ಪಂಕ್ತಿ ಇರುವುದಕ್ಕೆ ಚೌಪದಿ ಅಥವಾ ಅದಕ್ಕೆ ಮುಕ್ತಕ ಅಂತಲೂ ಹೇಳ್ತಾರೆ. ಆ ಒಂದು ಮುಕ್ತಕವನ್ನು ನಾವು ಓದಿದಾಗ ನಮ್ಮ ಮನಸ್ಸಿನ ಸ್ಥಿತಿಯೇ ಬದಲಾಗ್ತದೆ. ಕೆಲವು ವರ್ಷಗಳ ಹಿಂದೆ ನಾನು ಕಾಶಿಯಲ್ಲಿದ್ದೆ. ಆವಾಗ ಕೆಲವು ಆಡಳಿತದ ವಿಷಯದಲ್ಲಿ ಕೆಲವು ತೊಂದರೆಗಳಾಗಿದ್ದವು ನನಗೆ. ಇನ್ನೊಬ್ಬರು ಅಧಿಕಾರಿಗಳ ಮತ್ತು ನಮ್ಮ ಮಧ್ಯೆ ನಾವು ಒಂದು ಅಧಿಕಾರಿಯಾಗಿ ಕೂತಿದ್ದೇವಲ್ಲಿ. ಆಗ ಭಾಳ ಕಷ್ಟ ಆಗ್ತಿದೆ, ಇವರು ಈಗ ಯಾಕೆ ವರ್ತಿಸ್ತಿದ್ದಾರೆ, ಇವರು ರೀತಿ ನೀತಿಗಳು ಸರಿ ಇಲ್ಲ ಅಂತ ಭಾಳ. ಆವಾಗ ನಾನು ಒಂದು ಮಂಕುತಿಮ್ಮನ ಕಾಗದ 4 ಪಂಕ್ತಿಯನ್ನು ಓದಿದೆ, ಒಂದು ಚೌಪದಿ, 1 ವರ್ಸ್. ಇದು ನಮ್ಮ ಕನ್ನಡದಲ್ಲಿ ಸ್ಟ್ರಗಲ್ಗೆ ಶಬ್ದ ಇದೆ ಹೋರಾಟ. ಹೋರಾಟ ನಾವೆಲ್ಲರೂ ಉಪಯೋಗಿಸ್ತೇವೆ ಶಬ್ದ, ಭಾಳ ಹೋರಾಟ ಮಾಡಬೇಕಾಯ್ತು ಅಂತ. ಅದರಲ್ಲಿ ಅಡಗಿರುವಂತಹ ಕ್ರಿಯಾಪದ ಅಥವಾ ಧಾತು ಹೋರು ಅಂತ. ಹೊರು ಅಲ್ಲ, ಹೊರು ಅಂದರೆ ಭಾರವನ್ನು ಹೊರುವುದು. ಹೋರು ಅನ್ನುವುದು ಕ್ರಿಯಾಪದ ಅಥವಾ ಧಾತು, ಅದರಿಂದ ಹೋರಾಟ ಅಂತ ಆಗ್ತದೆ. ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ, ಹೋರು ಧೀರತೆಯಿಂದ ಮೊಂಡತನದಿಂಬೇಡ, ವೈರ ಹಗೆತನ ಬೇಡ, ಹಿರಿ ನಿಯಮವಿರಲಿ, ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಹೋರು ದಾತ್ತತೆಯಿಂದ ಮಂಕುತಿಮ್ಮ ಅಂತ ಒಂದು ಚೌಪದಿ ಇದೆ. ಅದು ಜಸ್ಟ್ ಬೈ ಚಾನ್ಸ್ ಹೀಗೆ ಒಂದು ದಿವಸ ಹೊತ್ತು ಇದು ಬೇಕಾದ್ದು ನನಗೆ ಬೇಕಾದ ಪದ ಇದು. ಯಾಕಂದರೆ ಈ ಒಬ್ಬ ಅವನ ರೀತಿ ನೀತಿಗಳು ಇಷ್ಟ ಆಗ್ತಿಲ್ಲ ನಮಗೆ, ಆದರೆ ಅವನ ಜೊತೆ ಕೆಲಸ ಮಾಡಬೇಕು. ಒಂದು ಟೀಮ್ ಅಂದರೆ ಹಾಗೆ ಅಲ್ವಾ, 4-5 ಜನ ಇರ್ತಾರೆ, ಒಟ್ಟು ಸೇರಿ ಕೆಲಸ ಮಾಡಬೇಕು. ಹೊರಟೋಗ್ತೇನೆ, ನಾನು ರಾಜೀನಾಮೆ ಕೊಡ್ತೇನೆ, ನಾನು ಕಾಶಿ ಬಿಟ್ಟು ಹೋಗ್ತೀನಿ ಅಂತ ಹೇಳೋದು ಸುಲಭ. ಎಲ್ಲೋಗ್ತೀರಾ, ಎಲ್ಲೋದ್ರೂ ಕೂಡ ಅಂಥದ್ದು ಇನ್ನೊಂದು ಪರಿಸ್ಥಿತಿ ಮತ್ತೆ ಬರುತ್ತೆ. ಆದ್ದರಿಂದ ಅಲ್ಲಿ ಹೇಳಿದ್ದಾರೆ, ಹೋರು ಧೀರತೆಯಿಂದ. ಭಾಳ ವೀಕ್ಲಿಂಗ್, ದುರ್ಬಲ ವ್ಯಕ್ತಿ ಥರ ಇರಬೇಡ, ಸ್ವಲ್ಪ ಧೈರ್ಯದಿಂದ ಧೀರತೆಯಿಂದ ಹೋರಾಟ ಮಾಡು. ಮೊಂಡುತನ ಬೇಡ, ಬರೇ ಹಠಮಾರಿಯಾಗಿ ಯಾರು ಯಾಕಂತೆಲ್ಲ ಕೇಳಬೇಡಿ, ಅದು ಹಾಗೆ ಆಗ್ಬೇಕು, ಇಲ್ದಿದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಏನಾದ್ರು ಮುಖ ಮಾಡೋದು. ನಮ್ಮಲ್ಲೆಲ್ಲ ಆ ಒಂದು ಪ್ರವೃತ್ತಿ ಇರುತ್ತೆ ಕೆಲವೊಮ್ಮೆ, ಚಕ್ ಅಂತ ಹೋಗ್ಬಿಡೋಣ ಅಂತ. ಮೊಂಡುತನ ಬೇಡ, ಹೋರು ಧೀರತೆಯಿಂದ, ಮೊಂಡುತನ ಬೇಡ, ಹಿರಿ ನಿಯಮವಿರಲಿ, ಕೆಲವು ಒಳ್ಳೆ ನಿಯಮಗಳನ್ನು ಇಟ್ಕೊಳ್ಬೇಕು. ಆಮೇಲೆ ವೈರ ಹಗೆತನ ಬೇಡ, ಅವನ ರೀತಿ ನೀತಿ ಇನ್ನೊಂದಿರ್ಬೋದು, ನಿಮ್ಮ ರೀತಿ ನೀತಿ ಒಂದಿರ್ಬೋದು. ಅದು ತೊಂದರೆ ಇಲ್ಲ, ಅವರವರ ಬ್ಯಾಕ್ಗ್ರೌಂಡ್ ಒಂದೊಂದು ಥರ ಇರ್ತದೆ. ಎಲ್ಲಿ ಬೆಳೆದಿದ್ರು ಅವ್ರು ಯಾವ ರೀತಿ ಸಹವಾಸ ಇತ್ತು ಅವರದ್ದು, ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಏನು ಆಗಬೇಕೋ ಅದರ ಬಗ್ಗೆ ನಿಮ್ಮ ದೃಷ್ಟಿ ಏನಿದೆಯೋ ಅದನ್ನು ಆ ವ್ಯಕ್ತಿಯ ಕಡೆ ವೈರ ಇಟ್ಟುಕೊಳ್ಳದೆ, ಹಗೆ ಇಟ್ಟುಕೊಳ್ಳದೆ, ವೈರ ಹಗೆತನ ಬೇಡ, ಹಿರಿ ನಿಯಮವಿರಲಿ. ಮತ್ತು ಹೋರು ಧೀರತೆಯಿಂದ ಶುರು ಮಾಡಿದ್ರಲ್ಲ, ಧೀರತೆ ಅಂದ್ರೇನು ಅದರ ವ್ಯಾಖ್ಯೆ ಕೊಡ್ತಾರೆ 3ನೇ ಪಂಕ್ತಿಯಲ್ಲಿ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ. ನಿಜವಾಗ್ಲೂ ನಾವು ಧೈರ್ಯದಿಂದ ಮುನ್ನಡೆಯಬೇಕಾದ್ರೆ ಹೊರಗಿಂದ ನಾವು ಸಾಹಸವಂತರಾಗಿ ತೋರಿಸ್ಕೊಳ್ಬೋದು, ಒಳಗೆ ನಮಗೆ ವೈರಾಗ್ಯ ಇರಬೇಕು. ಹೆಚ್ಚಂದರೆ ನಮಗೆ ಬೇಕಾದ್ದು ಸಿಗೋದಿಲ್ಲ, ಇದು ಸಿಗದಿದ್ದರೆ ಮತ್ತೆ ಯಾವುದೋ ಸಿಗುತ್ತೆ. ಇಲ್ಲಿ ನಮಗೆ ನಷ್ಟ ಆದರೆ ಇನ್ನೊಂದು ಕಡೆ ಲಾಭ ಆಗುತ್ತೆ. ಆದ್ದರಿಂದ ಈ ಒಂದು ವ್ಯವಹಾರದ ಮೇಲೆ ಬೇಕಾದ್ದಕ್ಕಿಂತ ಹೆಚ್ಚು ನಾನು ಅವಲಂಬಿಸುವುದು ಅವಶ್ಯಕತೆ ಇಲ್ಲ. ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಯಾವುದೋ ಬಹುಶಃ ಶ್ಲೋಕದ ಭಾಗ ಇರಬೇಕದು. ಲೋಕೋ ವಿಶಾಲ ಬಹವೋಪಿ ಪ್ರಭವ ಅಂತ. ಯಾರೋ ಒಬ್ಬ ಕೆಲಸ ಕಳ್ಕೊಂಡಂತೆ, ಆಗ ಆಕಾಶವೇ ಕಳಚಿ ಬಿದ್ದ ಹಾಗಾಯ್ತು ಅವನಿಗೆ. ಆಗ ಅವನೊಬ್ಬರು ಹಿರಿಯರ ಜೊತೆ ಹೋಗಿ, ನನ್ನ ಕೆಲಸ ಹೊರಟೋಯ್ತು, ಈಗ ನಾನು ಹೇಗೆ ನನ್ನ ಕುಟುಂಬ ನಡೆಸೋದು ಅಂತ ಹೇಳಿದಾಗ ಅವರು ಹೇಳಿದ್ರಂತೆ, ಸ್ವಲ್ಪ ಕಾಲ ನಿನಗೆ ಸಿಗದೇ ಇರಬಹುದು. ಲೋಕೋ ವಿಶಾಲ, ಈ ಪ್ರಪಂಚ ಅಂದರೆ ಬರೀ ಈ ಕಂಪೆನಿ ಮಾತ್ರ ಅಲ್ಲ,
ಪ್ರಪಂಚದಲ್ಲಿ ಎಷ್ಟೋ ಇಂಥ ಕಂಪೆನಿಗಳಿರ್ತವೆ. ಸದ್ಯಕ್ಕೆ ಅದೊಂದು ದೊಡ್ಡ ಕೆಟ್ಟದಾಯಿತು ಅಂತ ಅನಿಸ್ಬೋದು ನಿಮಗೆ. ಆದರೆ ಕಾಲಕ್ರಮೇಣ ಹಿಂದೆ ನೋಡಿದಾಗ ಇವತ್ತು ನೀನು ಕೆಲಸ ಕಳ್ಕೊಂಡಿದ್ದು ಒಳ್ಳೆಯದೇ ಆಯಿತು ಅಂತ ಅಂದ್ಕೊಳ್ಳುವಂತಹ ಸಮಯ ಬಂದರೆ ಆಶ್ಚರ್ಯ ಇಲ್ಲ. ಲೋಕೋ ವಿಶಾಲ, ಈ ಪ್ರಪಂಚ ದೊಡ್ಡದಪ್ಪ. ಈ ಸಂಸ್ಥೆಯಲ್ಲಿ ನಿನ್ನ ಕೆಲಸ ಹೋದ ಕೂಡಲೇ ಎಲ್ಲ ಹೊರಟೋಯ್ತಂತ ಭಾವಿಸಬೇಡ. ಬಹವೋಪಿ ಪ್ರಭವ. ಪ್ರಭವ ಅಂದರೆ ಪ್ರಭು ಶಬ್ದದ ಬಹುವಚನ. ಪ್ರಭು, ಪ್ರಭೂ, ಪ್ರಭವ. ಸಂಸ್ಕೃತದಲ್ಲಿ ಏಕವಚನ, ದ್ವಿವಚನ, ಬಹುವಚನ ಇದೆ. ಬಹವೋಪಿ ಪ್ರಭವ, ಕೆಲಸ ಕೊಡುವವರು ತುಂಬ ಬೇರೆ ಇದ್ದಾರೆ. ಇಲ್ಲಿ ಪ್ರಭು ಶಬ್ದದ ಅರ್ಥ ಯಜಮಾನರು, ಮಾಲೀಕರು, ಸಂಘ ಸಂಸ್ಥೆಗಳಲ್ಲಿ ಹಿರಿಯ ಸ್ಥಾನದಲ್ಲಿರುವವರು. ಇಲ್ಲಿ ನಿನ್ನ ಕೆಲಸ ಕಳೆದೋಯ್ತು, ಇನ್ನೊಂದು ಕಡೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಆಶ್ವಾಸನೆ ಕೊಟ್ಟರಂತೆ. ಆ ಪ್ರಕಾರವಾಗಿ ವೈರಾಗ್ಯ ಇರಬೇಕು ಒಳಗೆ. ಹೌದು, ದುಃಖ ಆಗ್ತಾಯಿದೆ ನನಗೆ, ಈ ಒಂದು ಕೆಲಸ ಹೋಯಿತು, ಈ ಒಂದು ಅವಕಾಶ ಹೋಯಿತು. ಆದರೆ ಲೋಕೋ ವಿಶಾಲ ಬಹವೋಪಿ ಪ್ರಭವ ಅನ್ನೋದಾಗಿ ಮುನ್ನಡೆಯಬೇಕು. ವೈರಾಗ್ಯ ಕಾರುಣ್ಯ ಮೇಲನವೇ ಧೀರತನ ಹೋರು ಉದಾತ್ತತೆಯಿಂದ. ಕನ್ನಡದಲ್ಲಿ ಹೋರು ಪ್ಲಸ್ ಉದಾತ್ತತೆ ಸೇರಿದಾಗ ಹೋರು ಉದಾತ್ತತೆಯಿಂದ, ಒಂದು ಊ ಗುಳುಮ್, ಲೋಪಸಂಧಿ ಅಂತಾರೆ ಕಾಣುತ್ತೆ ಅದಕ್ಕೆ. ಅದೇ ಊ ಪ್ಲಸ್ ಊ ಸಂಸ್ಕೃತದಲ್ಲಿ ಸವರ್ಣ ದೀರ್ಘ ಆಗಿ ಊ ಅಂತಾಗುತ್ತೆ. ಭಾನು ಪ್ಲಸ್ ಉದಯ, ಭಾನೂದಯ, ಅದು ಬೇರೆ. ಸಂಸ್ಕೃತ ಸಂಧಿ, ಕನ್ನಡ ಸಂಧಿ ಎಲ್ಲ ಬೇರೆ ಬೇರೆ ಇದೆ. ಹೋರು ಉದಾತ್ತತೆಯಿಂದ ಅಂತ ಹೇಳಿದರೆ, ಉದಾತ್ತತೆಯಿಂದ ನೀವು ಜೇಬಿನಲ್ಲಿರುವ ಹಣದ ಲೆಕ್ಕದಿಂದ ಬಡವರಿರ್ಬೋದು, ಆದರೆ ಜೇಬಿನಲ್ಲಿ ಕಡಿಮೆ ಹಣ ಇದ್ದ ಕೂಡಲೇ ಹೃದಯ ಚಿಕ್ಕದಾಗಬೇಕಂತಿಲ್ಲ. ಹೃದಯದಲ್ಲಿ ಶ್ರೀಮಂತರಾಗಿರ್ಬೋದು. ಬೇರೆ ಯಾವುದೋ ದೃಷ್ಟಿಯಿಂದ ಶರೀರದ ಗಾತ್ರ ಅಥವಾ ದೈಹಿಕ ಶಕ್ತಿ ಕಡಿಮೆ ಇರ್ಬೋದು, ಆದರೆ ಮನಸ್ಸಲ್ಲಿ ಇವೆಲ್ಲರಿಗಿಂತ ಹೆಚ್ಚು ಧೈರ್ಯವಂತಿರಲಿಕ್ಕೆ ಸಾಧ್ಯ ಇದೆ. ಆ ಪ್ರಕಾರವಾಗಿ ಉದಾತ್ತತೆ. ನಿಮ್ಮ ನಡತೆ ಹೇಗಿರಬೇಕಂದ್ರೆ, ನಿಮ್ಗಿಂತ ಹೆಚ್ಚು ಶ್ರೀಮಂತರಾದವರು, ನಿಮ್ಗಿಂತ ಹೆಚ್ಚು ಬಲಿಷ್ಠರಾದವರು, ಹೆಚ್ಚು ಪ್ರಭಾವಶಾಲಿ ಆದವರು, ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದವರು ಎಲ್ಲ ನಿಮ್ಮ ಒಂದು ವರ್ತನೆ ನೋಡಿ, ಹೌದಾ ಆ ಥರ ಉತ್ತರ ಕೊಟ್ಟನ ಅವನು, ಪರವಾಗಿಲ್ವೇ ಅನ್ನುವ ಹಾಗಿರಬೇಕು. ಹೋರು ಉದಾತ್ತತೆಯಿಂದ ಮಂಕುತಿಮ್ಮ ಅಂತ. ಆ ಒಂದು ಚೌಪದಿ ನನಗೆ ಬಹಳ ಒಂದೆರಡು ದಿನ ಅಲ್ಲ, ಕೆಲವಾರು ತಿಂಗಳುಗಳ ಕಾಲ ಆ ವ್ಯಕ್ತಿಯ ಜೊತೆ ವ್ಯವಹರಿಸುವಾಗ, ಒಟ್ಟಿಗೆ ಕೆಲಸ ಮಾಡುವಾಗ ಎಷ್ಟೋ ಶಕ್ತಿಯನ್ನು ಕೊಟ್ಟಿತು. ಆ ರೀತಿಯಲ್ಲಿ ಶಿವಭಕ್ತಿಯ ಬಗ್ಗೆ ನಾವು ಒಂದೆರಡು ಮಾತನ್ನು ನೋಡೋಣ. ಈಗ ನೋಡಿ, ಶಿವಭಕ್ತಿಯ ರೂಪವನ್ನು ಬೇರೆ ಬೇರೆ ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ, ಹೇಳ್ತಾರೆ. ಅದರಲ್ಲಿ ಒಂದೊಂದು ಪಂಕ್ತಿಯೇ ನಮಗೆ ಆ ಭಕ್ತಿಯ ಒಂದು ಭಾವದಲ್ಲಿ, ಭಕ್ತಿಯ ಒಂದು ಮಾನಸಿಕತೆ ಅದರಲ್ಲಿ ಯಾವ ರೀತಿ ಬದಲಾವಣೆ ತರುತ್ತೆ ಅಂತ. ಒಂದು ಶ್ಲೋಕ ಇದೆ, ಅದು ಮೂಲದಲ್ಲಿ 11ನೇ ಶ್ಲೋಕ. ಶಿವಾನಂದ ಲಹರಿಯಲ್ಲಿ ತಾವೆಲ್ಲರೂ ತಿಳಿದಿರುವಂತೆ 100 ಶ್ಲೋಕಗಳಿವೆ. 100ರಲ್ಲಿ 11ರಲ್ಲಿ ಹೀಗೋಗ್ತದೆ: ವಟುರ್ವಾ ಗೇಹಿ ವಾ ಯತಿರಪಿ ಜಟಿ ವಾ ತದಿತರಃ ನರೋ ವಾ ಯಃ ಕಶ್ಚಿದ್ ಭವತು ಭವ ಕಿಂ ತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂ ಚ ವಹಸಿ. ಇದು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಇವತ್ತು ಈ 4ನೇ ಪಂಕ್ತಿಯ ಸಾಕು, ಅಥವಾ 3ನೇ ಪಂಕ್ತಿಯಲ್ಲಿ ಅದಕ್ಕೆ ಪ್ರಸ್ತಾವನೆ ಆಗುತ್ತೆ. ಯಾರ ಹೃದಯವೆನ್ನುವಂತಹ ಕಮಲವು ನಿನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿರುತ್ತೆಯೋ ಅಂತಹ ವ್ಯಕ್ತಿ, ಅಂತಹ ಮಹಿಳೆ ಇರ್ಬೋದು, ಅಂತಹ ಪುರುಷ ಇರಬಹುದು, ಆ ಭಕ್ತನ ಎಲ್ಲ ಯೋಗಕ್ಷೇಮವನ್ನು ನೀನು ನೋಡ್ಕೊಳ್ತಿ, ಅದು ನನಗೆ ಗೊತ್ತು. ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ. ಪಶುಪತಿ ಅಂತ ಶಿವನನ್ನು ಸಂಬೋಧಿಸಿ ಶಂಕರಾಚಾರ್ಯರು ಹೇಳ್ತಾರೆ, ತದೀಯಸ್ತ್ವಂ ಭವಸಿ. ಅವನು, ಆ ಭಕ್ತ ನಿನಗೆ ತನ್ನ ಹೃದಯವನ್ನು ಕೊಟ್ಟ, ಪ್ರೀತಿ ಮಾಡಿದ, ನಿನ್ನನ್ನೇ ಹಗಲು ರಾತ್ರಿ ಚಿಂತಿಸುವಂಥದ್ದು, ಸುಖ ದುಃಖದಲ್ಲಿ, ಕಷ್ಟ ನಷ್ಟಗಳಲ್ಲಿ, ಹಾಗೆ ಒಳ್ಳೆಯ ಸ್ಥಿತಿಯಲ್ಲಿ, ಹಗಲು ರಾತ್ರಿ ಎಲ್ಲೆಲ್ಲಿ ಒಂದು 2 ನಿಮಿಷ ಫ್ರೀ ಟೈಮ್ ಸಿಗುತ್ತೋ ಆವಾಗೆಲ್ಲ ಏನೋ ಬೇರೆ ಮಾಡೋದು ಬದಲು ನೋಡಿ. ಅಧ್ಯಾತ್ಮದಲ್ಲಿ ಎಂದೂ ಕೂಡ ಕರ್ತವ್ಯ ಬಿಟ್ಟು ನೀವು ಶಿವನ ಧ್ಯಾನಿಸಿ ಅಂತ ಹೇಳೋದಿಲ್ಲ. ನಮಗೆಲ್ಲರಿಗೂ ಕೂಡ ದಿನದಿನದ ಜೀವನದಲ್ಲಿ ಕರ್ತವ್ಯ ಮಾಡಿದ ಬಳಿಕ
ಕರ್ತವ್ಯಗಳ ನಡುವೆ ಎಲ್ಲರಿಗೂ ಕೂಡ ತುಂಬ ಬ್ಯುಸಿ ಇದ್ದವರಿಗೂ ಕೂಡ ಕರ್ತವ್ಯಗಳ ಮಧ್ಯೆ ಸ್ವಲ್ಪ ಖಾಲಿ ಸಮಯ ಸಿಗುತ್ತೆ. ಆವಾಗ ಸಾಮಾನ್ಯವಾಗಿ ನಾವು ವಾಟ್ಸಾಪ್ ಚೆಕ್ ಮಾಡ್ತೇವೆ, ಏನಾದ್ರು ಬಂತ. ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ಒಂದು ಪೇಪರ್ ಎತ್ಕೊಂಡ್ಬಿಡ್ತೀವಿ, ಅಥವಾ ಫಿಲ್ಮ್ ಫೇರ್, ಸ್ಟಾರ್ ಆ್ಯಂಡ್ ಸ್ಟೈಲ್, ಮಯೂರ, ಕಸ್ತೂರಿ, ಇನ್ನು ಯಾವುದ್ಯಾವುದು ಬಂದಿದೆಯಲ್ಲ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ಅದು ಎತ್ಕೊಂಡು ಏನು ಇವತ್ತು ಸಿದ್ದರಾಮಯ್ಯ ಏನು ಮಾಡಿದರು, ಇವತ್ತು ಮೋದಿ ಅವರು ಏನು ಹೇಳಿಕೆ ಕೊಟ್ಟರು, ಅದನ್ನೇ ಮತ್ತೆ 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 ನೋಡ್ತಾ ಇರ್ತೇವೆ. ಕರ್ತವ್ಯವನ್ನು ಬಿಟ್ಟು ಸಾಧನೆ ಮಾಡಿ ಅಂತ ನಾವು ಹೇಳೋದಿಲ್ಲ. ವಾಸ್ತವವಾಗಿ ಹೇಗೆ ನಾವು ಅಧ್ಯಾತ್ಮದಲ್ಲಿ ಮುಂದುವರಿತೀವಲ್ಲ, ಆವಾಗ ಒಂದು ಮ್ಯಾಜಿಕ್ ಆಗುತ್ತೆ ನಮ್ಮ ಲೈಫಲ್ಲಿ, ಒಂದು ಮ್ಯಾಜಿಕ್. ನಾವು ಅಧ್ಯಾತ್ಮದಲ್ಲಿ ಮುಂದುವರಿದಾಗ ಯಾವುದು ನಮಗೆ ಕರ್ತವ್ಯವಾಗಿ ತೋರಿ ಬರುತ್ತಿತ್ತೋ ಒಂದು ಕಾಲದಲ್ಲಿ, ಅದು ಸ್ಪಷ್ಟವಾಗಿ ನಮಗೆ ಇದು ನನ್ನ ಕರ್ತವ್ಯವೇ ಅಲ್ಲ, ಇದು ಯಾಕೆ ಮಾಡ್ತಿದ್ದೆ ನಾನು ಇಷ್ಟು ದಿವಸ, ಬೇರೆಯವ್ರಿಗೆ ಮಾಡ್ಲಿಕ್ಕೆ ಬಿಡದೆ ನಾನೇ ಮಾಡ್ತೀನಿ ಅಂತ ಮುಂದೆ ಹೋಗ್ತಿದ್ದೆ. ಅದೊಂದು ರಾಗ ಅಷ್ಟೇ, ಅದೊಂದು ಅಟ್ಯಾಚ್ಮೆಂಟ್ ಆಗಿತ್ತು. ನೋಡಿ, 10ಕ್ಕೆ 10 ಹೋಗದಿದ್ರೂ ಕೂಡ 10ರಲ್ಲಿ 7 ಕರ್ತವ್ಯಗಳು ಕರ್ತವ್ಯವಾಗಿ ಉಳಿಯುವುದಿಲ್ಲ. ಯಾಕಂದರೆ ನಿಮ್ಮ ದೃಷ್ಟಿ ಬದಲಾಗಿರುತ್ತೆ. ನಮ್ಮ ದೃಷ್ಟಿ ಪ್ರಾಪಂಚಿಕವಾಗಿದ್ದಾಗ ಎಲ್ಲದಕ್ಕೂ ಕೈ ಹಾಕ್ತೇವೆ ನಾವು, ಎಲ್ಲದೂ ನಮ್ಮ ಮೂಲಕವೇ ಆಗಬೇಕಂತ. ಎಲ್ಲದೂ ಕೂಡ ಕೆಲವು ಕೆಲಸ ಎಲ್ಲ ನಮ್ಗಿಂತ ಕಿರಿಯವರು ಸ್ವತಃ ಮಾಡ್ತಾರೆ, ನಮಗೆ ಚೆನ್ನಾಗಿ ಮಾಡ್ತಾರೆ. ಇಲ್ಲಲ್ಲ ನಾನು ಬರ್ತೀನಿ ಅಂತ ಅವ್ರ ಜೊತೆ ಹೋಗೋದು. ನಾವೆಲ್ಲರೂ ಹಾಗೆ. ನಾವು ದಿನ ಮಾಡುವಂಥ 10 ಕೆಲಸದಲ್ಲಿ ಒಂದು 3-4 ನಮ್ಮ ಕೆಲಸವೇ ಅಲ್ಲ. 3-4 ಇವ್ರಿಗೆ ಕೊಟ್ಟರೆ ಅಥವಾ ಅವ್ರಿಗೆ ಕೊಟ್ಟರೆ ಚಂದವಾಗಿ ಮಾಡ್ತಾರೆ. ಆಮೇಲೆ ಅವ್ರಿಗೆ ಮಾಡುವ ಇಚ್ಛೆ ಇರುತ್ತೆ. ಅವ್ರು ಕೆಲವೊಮ್ಮೆ ಕೇಳ್ತಾರೆ, ನಾನು ಮಾಡಿಕೊಡ್ಲಾ ಅಂತ. ಇಲ್ಲ ನಿನಗೆ ಮಾಡೋಕ್ಕೆ ಬರೋದಿಲ್ಲ ಅಂತ. ಇಟ್ ಈಸ್ ಅನ್ ಅಟ್ಯಾಚ್ಮೆಂಟ್. ಅದು ನಾವು ಸ್ವತಃ ಪರಿಶೀಲಿಸಿಯೇ ಗೊತ್ತಾಗಬೇಕು ಹೊರತು, ಈ ಸ್ವಾಮೀಜಿ ಹೇಳಿದರು ಲೆಕ್ಚರ್ ಅಲ್ಲ ಅಂತೇಳಿ ನಾಳೆ ಒಮ್ಮೆಲೆ ಇದು ನೀವು ಮಾಡಿರಿ ಅಂತ ಕೊಟ್ಟಿರೋದಾಗೋದಿಲ್ಲ. ಅದು ನಿಮ್ಗೆ ಒಳಗಿಂದ ಗೊತ್ತಾಗುತ್ತೆ. ವಾಸ್ತವವಾಗಿ ನನ್ನ ಮಗ ಇದನ್ನು ಮಾಡೋಕೆ ಇಷ್ಟಪಡ್ತಾನೆ, ಅವನಿಗೆ ಕೊಡ್ಬೋದು. ಹೆಚ್ಚಂದ್ರೆ ನಾನು ಮಧ್ಯದಲ್ಲಿ ಸ್ವಲ್ಪ ನೋಡ್ಬೋದು ಹೇಗೆ ಮಾಡ್ತಿದ್ದಾನೆ ಅಂತ. ಅದು ಬಿಟ್ಕೊಂಡು ನಾನೇ ಮಾಡ್ತೀನಂತ ಹೋಗಬಾರ್ದು ಅಂತ. ಈಗ ಮತ್ತೆ ಹಿಂತಿರುಗಿ ಬಂದು ಕರ್ತವ್ಯಗಳನ್ನು ನೀವು ಹಠಾತ್ತಾಗಿ ಬಿಡಬಾರ್ದು. ಕರ್ತವ್ಯ ನಿಷ್ಠೆ ಇರಬೇಕು. ಕರ್ತವ್ಯವಲ್ಲದೆ ದಿನವೂ ನಮಗೆ ಸಿಗುವಂಥ ಸಮಯದಲ್ಲಿ ಶಿವಚಿಂತನೆ ಮಾಡಬೇಕು. ಆಗ ಆ ಭಕ್ತ ಶಿವನಿಗೆ ತನ್ನ ಹೃದಯವನ್ನು ಕೊಟ್ಟ. ಈ ಶ್ಲೋಕದ ಪ್ರಕಾರ ಶಿವ ಆ ಭಕ್ತನಿಗೆ ತನ್ನನ್ನೇ ತಾನು ಕೊಟ್ಕೊಬಿಡ್ತಾನೆ. ಯದೀಯಂ ಹೃತ್ಪದ್ಮ ತವ ಭವತಿ ತ್ವಂ ತದೀಯ ಭವಸಿ. ನೀನು ಅವನ ವ್ಯಕ್ತಿ ಆಗ್ಬಿಡ್ತೀಯ, ಯು ವಿಲ್ ಬಿಲಾಂಗ್ ಟು ಹಿಮ್. ಅಷ್ಟು ಮಾತ್ರ ಅಲ್ಲ, ಅಥವಾ ಅದರ ಅರ್ಥ ಏನಂದರೆ ಭವಭಾರಂ ಚ ವಹಸಿ. ಅವನಿಗೆ ಏನೆಲ್ಲ ಸಿಗಬೇಕೋ ಅದನ್ನೆಲ್ಲ ತಂದು ಕೊಡ್ತೀಯ. ಅವನಲ್ಲಿ ಏನಿದೆಯೋ, ಯಾವುದು ಅವನಿಗೆ ಅವಶ್ಯಕವೂ ಇದೆಯೋ ಅದನ್ನು ರಕ್ಷಿಸ್ತೀಯ. ಅದೇ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತು ಇದೆಯಲ್ಲ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಅಂದರೆ ಯಾವುದು ನಿಮ್ಮಲ್ಲಿ ಇಲ್ಲವೋ ಮತ್ತು ಯಾವುದರ ಅವಶ್ಯಕತೆ ಇದೆಯೋ ಅದು ನಿಮಗೆ ಸಿಗುವಂಥದ್ದು ಯೋಗ. ಕ್ಷೇಮ ಅಂತ ಹೇಳಿದರೆ ಯಾವುದು ನಿಮ್ಮಲ್ಲಿ ಇದೆಯೋ, ನಿಮ್ಮಲ್ಲಿ ಫ್ರಿಡ್ಜ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಬೇರೆ ಸವಲತ್ತುಗಳು ಮನೆಯಲ್ಲಿದೆ, ಅದೆಲ್ಲ ಬೇಕು ನಿಮಗೆ. ಅದನ್ನು ರಕ್ಷಿಸುವುದು, ಬೇಕಾದದ್ದು ಮತ್ತು ಇರುವುದನ್ನು ರಕ್ಷಿಸುವುದು ಕ್ಷೇಮ. ಬೇಕಾದದ್ದು ಮತ್ತು ನಿಮ್ಮಲ್ಲಿ ಇಲ್ಲದಿರುವುದನ್ನು ತಂದುಕೊಡುವುದು ಯೋಗ. ಅವ್ರಿಗೆ ಬೇಕಾದನ್ನು ತಂದು ಕೊಡ್ತೀನಿ, ಅವರಲ್ಲಿರುವುದನ್ನು ರಕ್ಷಿಸ್ತೀನಿ, ಆದರೆ ಅವರು ಆ ಪ್ರಕಾರ ಅನನ್ಯವಾಗಿ ನನ್ನ ಚಿಂತನೆ ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆದ್ದರಿಂದ ಎಲ್ಲ ಶಾಸ್ತ್ರಗಳಲ್ಲಿ ಬರುವ ಮಾತು ಹೆಚ್ಚು ಕಡಿಮೆ ಒಂದೇ. ಬಹುಶಃ ಬೇರೆ ಧರ್ಮಗಳಲ್ಲೂ ಅದೇ ಮಾತು ಬರುತ್ತೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ನಾವು ಬಹಳ ಸುಲಭವಾಗಿ ಎಲ್ಲ ಧರ್ಮಗಳನ್ನು ಗೌರವಿಸ್ತೇವೆ. ಆದ್ದರಿಂದ ಯಾಕಂದರೆ ಬೇರೆ ಸಂತರು ಬೇರೆ ಹಿನ್ನೆಲೆಗಳಲ್ಲಿ ಒಳ್ಳೆಯ ಮಾತುಗಳು ಹೇಳಿದ್ದಾರೆ ಅಂತ ನಮ್ಮ ಸಾಮಾನ್ಯ ನಂಬಿಕೆ. ಆದರೆ ಕೆಲವು ಕಡೆಯಲ್ಲಿ ವಿಚಿತ್ರವಾದ ಕೆಲವು ಮನೋಭಾವಗಳಿರುವುದನ್ನು ನೋಡ್ತೀವಿ. ಅದರಿಂದ ನಮಗೆ ಬೇಸರ ಆಗುತ್ತೆ. ಕೆಲವು ಧರ್ಮಗಳಲ್ಲಿ ಅವರ ಧರ್ಮದಲ್ಲಿ ನಂಬದಿರುವವರನ್ನು ಬಡಿಬೇಕಂತೆಲ್ಲ ಬರುತ್ತೆ. ಅದು ಎಲ್ಲರೂ ಹೇಳಲಿಕ್ಕಿಲ್ಲ, ಆದರೆ ಕೆಲವರು ಆ ಥರ ಹೇಳುವುದು ನಾವು ಕೇಳಿದಾಗ ಅಯ್ಯೋ ಹಾಗೆ ಹೇಳ್ತಾರ, ಅವ್ರ ನಂಬಿಕೆ ನಮ್ಮಲ್ಲಿ ಇಳಿದ ಕೂಡಲೇ ನಮಗೆ ಥಳಿಸ್ಬೇಕಂತ ಅವರಲ್ಲಿ ಅದು ಯಾರೋ ಒಬ್ಬ ಬೋಧನೆ ಮಾಡಿದ್ನಂತೆ. ನಮ್ಮಲ್ಲಿ ಯಾವ ಸ್ವಾಮಿಗಳು, ಯಾವ ಗುರುಗಳು ಕೃಷ್ಣನಲ್ಲಿ ನಂಬದಿದ್ದವನನ್ನು, ಶಿವನನ್ನು ನಂಬಿದವನನ್ನು ಕೋಲಿಡ್ಕೊಂಡು ಹೊಡೀರಿ ಅಂತ ಎಲ್ಲೂ ಹೇಳೋದಿಲ್ಲ.
ಅದು ಅಂಥದ್ದೆಲ್ಲ ಕೆಲವೊಮ್ಮೆ ಕೇಳಿ ಬರುತ್ತೆ. ನಮ್ಮ ಹಿಂದೂಗಳಿಗೆ ಇತ್ತೀಚೆಗೆ ಗಾಬರಿ ಆಗ್ತಿದೆ, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಅಂತ. ಅವರು ಪ್ರಾರ್ಥನೆ ಆಗ್ತಿರುವಾಗ ನಾವು ಒಂದೇನು ಟೇಪ್ ಪ್ಲೇ ಮಾಡಿದರೆ ಬಂದು ಹೆದರಿಸ್ತಾರೆ, ಬೆದರಿಸ್ತಾರೆ, ಅದು ಆಫ್ ಮಾಡಿ ಮೊದಲು, ಗೊತ್ತಿಲ್ವಾ ನಮ್ಮ ಪ್ರಾರ್ಥನೆ ಆಗ್ತಿರೋದು ಅಂತ. ನಾವು ಅವರಿಗೆ ಹೇಳಿದರೆ ನಾವು ಜಪ ಮಾಡ್ತಾ ಇದ್ದೇವೆ, ನಾವು ಪ್ರವಚನ ಮಾಡ್ತಾ ಇದ್ದೇವೆ, ನೀವು ಒಂದಷ್ಟು ಜೋರಾಗಿ ದೊಡ್ಡ ಲೌಡ್ ಸ್ಪೀಕರ್ ಹಾಕಿ ಶಬ್ದ ಮಾಡ್ತಿದ್ದೀರಂದರೆ ಅದು ಒಪ್ಪೋದಿಲ್ಲ. ಅದು ಬಿಡಿ, ಅದು ಆ ವಿಷಯ ನಾವು ಎತ್ಕೊಂಡಿಲ್ಲ. ಸನಾತನ ಧರ್ಮದಲ್ಲಿ ಇಲ್ಲಿ ಹೇಳಿದ ಹಾಗೆ ವಟುರ್ವಾಗಿ ಹೀವಾ ಇತ್ಯಾದಿ ಯಾವುದೇ ಆಗಿರಲಿ ನಮ್ಮ ಸ್ಥಾನ, ವಟು ಅಂದರೆ ಒಬ್ಬ ಬಾಲಕ, ಗೃಹಸ್ಥ, ಸನ್ಯಾಸಿ ಇರ್ಬೋದು ಅಥವಾ ಮನುಷ್ಯನಾಗಿರ್ಬೋದು, ಅದೆಲ್ಲ ಅಲಂಕಾರಗಳು, ಸ್ವಲ್ಪ ಸೆಕೆಂಡರಿ ಡೀಟೇಲ್ಸ್ ಅನ್ಬೋದು. ಆದರೆ ಮುಖ್ಯವಾಗಿ ನೋಡಿ, ಇಲ್ಲೊಂದು ಬರೀ ಕವಿತೆ ಅಲ್ಲ, ಒಂದು ರಹಸ್ಯ ಇದೆ. ನಮಗೆ ಬಹಳ ಚಂದವಾದ, ಬಹಳ ಭದ್ರವಾದ, ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯಕರವಾದ ಒಂದು ಬೆಂಬಲ ಸಿಕ್ಕಿದರೆ, ಒಂದು ಆಧಾರ ಸಿಕ್ಕಿದರೆ, ಹೇಳ್ತಾರಲ್ಲ, ನೀವೊಂದು ಮೇಜ್ ಮೇಲೆ ನಿಂತಿದ್ದೀರಾ, ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತಿದ್ದೀರಾ, ಅದು ಯಾವುದೋ ಕಾರಣದಿಂದ ಆ ಪ್ಲ್ಯಾಟ್ಫಾರ್ಮೇ ಅಲಗಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಆಗ ನೀವು ಸುಮ್ಮನೆ ನಿಂತಿದ್ದೀರಾ, ಪ್ಲ್ಯಾಟ್ಫಾರ್ಮ್ ಅಲಗಾಡೋದ್ರಿಂದ ನೀವು ಅಲಗಾಡುವ ಹಾಗೆ ತೋರುತ್ತೆ, ನೀವು ಡ್ಯಾನ್ಸ್ ಮಾಡುವ ಹಾಗೆ ತೋರುತ್ತೆ. ನಾವು ಹಣ, ಕೀರ್ತಿ, ಸಮಾಜದಲ್ಲೂ ದೊಡ್ಡವರಾಗಿ ತೋರ್ಬೇಕು, ನಾವು ಹೇಗೆ 4 ಜನರ ಕಣ್ಣಲ್ಲಿ ತೋರಬೇಕು, ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು, ಅದಕ್ಕೆ ಮಹತ್ವವನ್ನು ಕೊಟ್ಟರೆ ಅವುಗಳು ಆ ಅಸ್ಥಿರವಾದಂತಹ ಪ್ಲ್ಯಾಟ್ಫಾರ್ಮಿನ ಥರ. ಅದರ ಬದಲು ಮುಖ್ಯವಾಗಿ ನಾವು ಶಿವಭಕ್ತಿಯನ್ನು ಅಭ್ಯಸಿಸಿದರೆ, ಎದ್ದಾಗ ಶಿವನ ಚಿಂತನೆ, ರಾತ್ರಿ ಮಲಗುವ ಮೊದಲು ಸ್ವಲ್ಪ ಶಿವನ ಚಿಂತನೆ. ಇಟ್ ಈಸ್ ಆಲ್ ಅಬೌಟ್ ಟ್ರೈನಿಂಗ್ ಅವರ್ ಮೈಂಡ್. ಎಷ್ಟರ ಮಟ್ಟಿಗೆ ನಾವು ಹೇಳ್ತೀವಂದರೆ, ದೇವರು ಇಲ್ಲದೇ ಇರಲಿ, ನಾವು ದೇವರಲ್ಲಿ ನಂಬ್ತೇವೆ 100ಕ್ಕೆ 100, ಆದರೆ ಹೇಳುವ ರೀತಿಯಲ್ಲಿ, ತರ್ಕಕ್ಕೋಸ್ಕರ. ನಮ್ಮ ಪ್ರಾರ್ಥನೆ ಕೇಳೋನೊಬ್ಬ ಇಲ್ಲದೇ ಇರಲಿ. ಆದರೆ ಮನಸ್ಸಿಗೆ ಈ ರೀತಿ ತರಬೇತಿ ಕೊಟ್ಟಾಗ ಆ ಮನಸ್ಸಲ್ಲಿ ಎಂಥ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿದರೆ, ಇವತ್ತು ಶ್ರೀಮಂತರಾಗಿದ್ದವರು ಕೆಲವು ಸಮಯದ ನಂತರ ಯಾವುದೋ ಕಾರಣದಿಂದ ನಮಗೆ ಬಡತನ ಬಂತು. ಇವತ್ತು 100 ಜನ, ಹಿಂದಿನ ಕಾಲದಲ್ಲಿ ನಾವೆಲ್ಲ ಫೇಮಸ್ ಆದರೆ ಆಟೋಗ್ರಾಫಿಗೆ ಬರ್ತಿದ್ವಿ, ಸರ್ ವಿಲ್ ಯು ಪ್ಲೀಸ್ ಗಿವ್ ಅಸ್ ಎನ್ ಆಟೋಗ್ರಾಫ್. ಮೀಡಿಯಾದಲ್ಲಿ ನಾವು ಹಾಕಿದ್ದೆಲ್ಲರೂ ನೋಡಬೇಕು, ನಾವು ಫೇಮಸ್ ಆಗಬೇಕು ಅಂತೆಲ್ಲ ಇರುತ್ತೆ. ಯಾವುದ್ಯಾವುದೋ ರೀತಿ ಮೋಹಗಳಿರ್ತವೆ. ಅವೆಲ್ಲವನ್ನು ದೂರ ಮಾಡಬೇಕಾದ್ರೆ ಶಿವಭಕ್ತಿ ಮನಸ್ಸಿಗೊಂದು ತರಬೇತಿಯನ್ನು ಕೊಟ್ಟು, ವಿ ಗೆಟ್ ಟ್ರೈನ್ಡ್ ಆ್ಯಂಡ್ ಇಟ್ ಈಸ್ ನಾಟ್ ಆರ್ಟಿಫಿಷಿಯಲ್. ಅಯ್ಯೋ ಅದೊಂದು ಹಿಪ್ನಾಟಿಸಮ್ ಇರ್ಬೋದಂತ ಇಲ್ಲ. ವಿವೇಕಾನಂದರನ್ನೊಮ್ಮೆ ಅಮೇರಿಕದಲ್ಲಿ ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಂಡು ಕೇಳಿದ್ನಂತೆ, ಸ್ವಾಮಿ, ವಾಟ್ ಯು ಆರ್ ಟಾಕಿಂಗ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪ್ರೆಸಿವ್. ನೀವು ಮಾತಾಡೋದು ನಮಗೆ ಭಾಳ ಚಂದವಾಗಿ ತೋರ್ತದೆ, ಆದರೆ ನನಗನ್ನಿಸ್ತದೆ ಯು ಆರ್ ಹಿಪ್ನೋಟೈಸಿಂಗ್ ಅಸ್. ಯುವರ್ ವೇದಾಂತ ಈಸ್ ಹಿಪ್ನೋಟೈಸಿಂಗ್ ಅಸ್. ಯು ಆರ್ ಎವರ್ ಫ್ರೀ, ಯು ಆರ್ ದಿ ಆತ್ಮ, ಯು ಆರ್ ನಾಟ್ ದಿ ಬಾಡಿ. ಈ ಶರೀರ ಮನಸ್ಸುಗಳಿಂದ ಮೀರಿರುವಂತಹ ನೀವು ಒಂದು ಚೇತನವಾಗಿದ್ದೀರಿ, ನಿಮಗೆ ಜನನ ಇಲ್ಲ, ಮರಣ ಇಲ್ಲ, ನೀವು ಅಮರರು ಅಂತೆಲ್ಲ ದೊಡ್ಡ ದೊಡ್ಡ ಮಾತು ಹೇಳಿದರೆ ನಮ್ಗೆ ಖುಷಿ ಆಗುತ್ತೆ ಕೇಳಲಿಕ್ಕೆ, ಹೌದಾ, ಸೌ ನೈಸ್ ಅಂತ. ಆದರೆ ಅದು ಬಹುಶಃ ನೀವು ನಮ್ಮನ್ನು ಹಿಪ್ನೋಟೈಸ್ ಮಾಡ್ತಿದ್ದೀರಾ ಅಂತ ಅವನೊಂದು ಆರೋಪ ಹಾಕಿದ. ವಿವೇಕಾನಂದರು ವಿವೇಕಾನಂದರಂದರೆ ಹಾಗೆ ಆ ಕ್ಷಣವೇ ಎಷ್ಟು ಚಂದವಾಗಿ ಉತ್ತರ ಕೊಟ್ಟರು ಅಂದರೆ, ವಿವೇಕಾನಂದರು ಹೇಳಿದ್ರಂತೆ, ಯಂಗ್ ಮ್ಯಾನ್, ಹ್ಯಾಪಿ ಟು ಹಿಯರ್ ದ್ಯಾಟ್. ನೀನು ಹೇಳಿದ್ದು ಕೇಳಿ ಸಂತೋಷವಾಯಿತು. ಆ್ಯಂಡ್ ಯು ರೇಸ್ಡ್ ಎ ಗುಡ್ ಪಾಯಿಂಟ್ ದ್ಯಾಟ್ ವೇದಾಂತ ಮೈಟ್ ಬಿ ಹಿಪ್ನಾಟಿಸಮ್, ಬಟ್ ಐ ಟೆಲ್ ಯು ಇಟ್ ಈಸ್ ಜಸ್ಟ್ ದಿ ಆಪೋಸಿಟ್. ಈ ಪ್ರಪಂಚ ನಿನ್ನನ್ನು ಹಿಪ್ನೋಟೈಸ್ ಮಾಡಿಬಿಟ್ಟಿದೆ. ಈ ಪ್ರಪಂಚ ನಿನ್ನನ್ನು ತಿಂಡಿ, ಒಳ್ಳೆ ಭೋಗ ಸಾಧನಗಳು, ಕೀರ್ತಿ, ಯಾವಾಗಲೂ ಲೈಮ್ ಲೈಟ್ರಲ್ಲಿರೋದು, ಕಡಿಮೆ ಕೆಲಸ ಹೆಚ್ಚು ಆದಾಯ ಎಲ್ಲ ಇದೆಯಲ್ಲ, 100 ನಮ್ಮನ್ನು ಹಾಳು ಮಾಡುವಂಥದ್ದಿರುತ್ತೆ. ಪ್ರಪಂಚ ನಿನ್ನನ್ನು ಹಿಪ್ನೋಟೈಸ್ ಮಾಡಿದೆ. ಆ ಕೆಲಸ ತಗೋ, ವಾರದಲ್ಲಿ 2 ಗಂಟೆ ಕೆಲಸ ಮಾಡಿದರೆ ಸಾಕು, ಈಗ ಸಿಗೋದಕ್ಕಿಂತ 10 ಪಟ್ಟು ಹೆಚ್ಚು ಸಿಗುತ್ತೆ ಅಂಥೇಳಿ ಆಗ ಆಕರ್ಷಣೆ. ಅದೆಲ್ಲ ಪ್ರಪಂಚ. ಅದೆಲ್ಲ ವಿವೇಕಾನಂದರು ಹೇಳಿಲ್ಲ, ಅವ್ರು ಹೇಳಿದ್ದು ಪ್ರಪಂಚ ನಿನ್ನನ್ನು ಹಿಪ್ನೋಟೈಸ್ ಮಾಡಿಟ್ಟಿದೆ, ಈ ವೇದಾಂತವು ನಿನ್ನನ್ನು ಡಿಹಿಪ್ನೋಟೈಸ್ ಮಾಡುತ್ತೆ.
ಯು ಆರ್ ಆಲ್ಮೋಸ್ಟ್ ದೇರ್ ಬಟ್ ಸ್ಲೈಟ್ಲಿ ರಾಂಗ್. ವೇದಾಂತ ಕ್ಯಾನ್ ಡಿಹಿಪ್ನಟೈಸ್ ಯು ಅಂತ ಹೇಳಿದಾಗ ದ್ಯಾಟ್ ಯಂಗ್ ಮ್ಯಾನ್ ವಾಸ್ ಸ್ಟಾರ್ಟೆಡ್. ಅದಕ್ಕಾಗಿ ಆ ಕಾಲದಲ್ಲಿ ಹಾಗೆ ಯಾರು ಭಾರತೀಯರಿರಲಿಲ್ಲ ಅಮೇರಿಕದಲ್ಲೆಲ್ಲ, ಎಲ್ಲ ಬಿಳಿಯರೇ. ಅವರು ಬೆಳೆದು ಬಂದದ್ದು ಅದು ಯಾವುದು ಕ್ರಿಶ್ಚಿಯನ್ ಅಥವಾ ಜೂಯಿಷ್ ಇತ್ಯಾದಿ ಸಂಪ್ರದಾಯದಲ್ಲಿ. ಆದರೆ ಆ ಒಬ್ಬ 30 ವರ್ಷದ ಹುಡುಗ ಅಲ್ಲಿ ಹೋಗಿ ಎಂಥ ಒಂದು ಪ್ರಭಾವ ಮಾಡಿದ ಅಂತ ಹೇಳಿದರೆ, ಕೆಲವರೆಲ್ಲ ಅವನ ಜೊತೆಗೆ ಭಾರತಕ್ಕೂ ಬಂದುಬಿಟ್ರು. ಇಂಗ್ಲೆಂಡ್ನಲ್ಲಿ ಅದು ಯಾರೋ ಒಬ್ಳು ಲೇಡಿ ಇಲ್ಲಿ ಬಂದು ಹೆಸರೆಲ್ಲ ಬದಲಾಯಿಸಿ, ಅವಳ ಹೆಸರು ಸಿಸ್ಟರ್ ನಿವೇದಿತಾ ಅಂತಾಗಿ ಕೊನೆ ಉಸಿರಿನವರೆಗೂ ಕೂಡ ನಮ್ಮ ವೇದ ಮತ್ತು ವೇದಾಂತವನ್ನು ಅಧ್ಯಯನ ಮಾಡಿ ಅದನ್ನು ಹಂಚ್ಕೊಳ್ತಾ ಇದ್ದರು. ಯಾಕಂದರೆ ಬರೇ ಮಾತಲ್ಲ, ವಿವೇಕಾನಂದರಲ್ಲಿ ಅವರ ತಪಸ್ಸು, ಅವರ ಸಾಧನೆ, ಅವರ ಜಪ, ಅವರ ರಾಮಕೃಷ್ಣರ ಜೊತೆ ಇದ್ದಂತಹ ಒಳ್ಳೆಯ ಸಂಬಂಧ, ಅದೆಲ್ಲದರಿಂದ ಅವರ ಮನಸ್ಸಲ್ಲಿ ಎಂಥ ಒಂದು ಟ್ರೈನಿಂಗ್ ಆಗಿತ್ತಂದರೆ, ಅವರ ಮನಸ್ಸಲ್ಲಿ ದುರ್ಬಲವಾದಂತಹ ಯಾವುದು ಭಯ ಇರುತ್ತೆ, ಚಿಂತೆ ಇರುತ್ತೆ. ಯಾವ ಊರಿಗೆ ಬಂದಪ್ಪ ಇಂಥದ್ದೆಲ್ಲ ಪ್ರಶ್ನೆ ಹಾಕ್ತಿದ್ದಾರೆ, ವೇದಾಂತ ಹಿಪ್ನೋಟೈಸ್ ಅಂತ ಈ ಊರಿಗೆ ಬರಬಾರ್ದು ನಾನು ಅಂತ ಆ ಪ್ರಕಾರ ಆಲೋಚನೆ ಬರ್ಬೋದಿತ್ತು. ನಿಮಗೆ ನಮಗೆ ಎಲ್ಲಾದರೂ ಯಾರಾದರೂ ಕೋಳಿ ಮೊಟ್ಟೆ ಎಸೆದ್ರೆ ಕೊಳತು ಕೋಳಿ ಮೊಟ್ಟೆ ಎಸಿತಾರಂತಲ್ಲ ಕೆಲವು ಕಡೆಯಲ್ಲಿ. ಆಗ ನಮ್ಮಲ್ಲಿ ಏನೋ ಅನಿಸುತ್ತೆ, ಮೊದಲು ಇನ್ನು ಮುಂದೆ ಈ ಊರಿಗೆ ಬರೋದಿಲ್ಲ ನಾನು ಅಂತ. ಆದರೆ ಅವನು ವಿವೇಕಾನಂದರು ಬಹಳ ಪಾಸಿಟಿವ್ಲಿ ಹಿ ರಿಪ್ಲೈಡ್ ಆ್ಯಂಡ್ ಗಾಟ್ ಸೋ ಮಚ್ ಆಫ್. ಹಾಗೆಯೇ ಇನ್ನೊಂದು ಶ್ಲೋಕವನ್ನು ನಾವು ಎತ್ಕೊಳ್ಬೋದು. ಇದರಲ್ಲಿ ಮೊದಲನೇ ಶಬ್ದ ಅಸಾರೆ. ನಾನು ಯಾವುದೋ ಸುಭಾಷಿತದಿಂದ ಮೊದಲು ಉದಾಹರಿಸಿದೆ, ಅಸಾರೆ ಖಲು ಸಂಸಾರೆ ಸಾರಮೇ ತಚ್ಚತುಷ್ಟಯಂ. ಆದರೆ ಇಲ್ಲಿ ಶಿವಾನಂದ ಲಹರಿಯಲ್ಲಿ ಅಸಾರೆ ಸಂಸಾರೇ ನಿಜ ಭಜನ ದೂರೇ ಜಡಧಿಯಾ ಭ್ರಮಂತಂ ಮಾಮಂಧಂ ಪರಮ ಕೃಪಯಾ ಪಾತು ಮುಚಿತಂ ಮದನ್ಯ ಕೋ ದೀನಃ ತವ ಕೃಪಣ ರಕ್ಷಾತಿ ನಿಪುಣಃ ತ್ವದನ್ಯ ಕೋ ವಾ ಮೇ ತ್ರಿಜಗತಿ ಶರಣ್ಯ ಪಶುಪತೆ. ಇಲ್ಲೂ ಕೂಡ ಮುಖ್ಯವಾಗಿ ಎರಡನೇ ಭಾಗ ನೋಡಿದರೆ ಸಾಕು. ಮೊದಲನೇ ಭಾಗದಲ್ಲಿ ಈ ಸಂಸಾರದಲ್ಲಿ ಅಲ್ಲಿ ಸುಖ ಇದೆ ಇಲ್ಲಿ ಸುಖ ಇದೆ ಅಂತ ಭಾವಿಸಿದ್ದೇವೆ ನಾವು. ಆದರೆ ಹಾಗಿಲ್ಲ, ಅಲ್ಲೇನೋ ಹೆಚ್ಚು ಕಡಿಮೆ ಇದೆ. ಬಹುಶಃ ಪ್ರಪಂಚದಲ್ಲಿ ಏನು ದೋಷ ಇಲ್ಲ, ಆದರೆ ನಾನು ಆ ಪ್ರಪಂಚವನ್ನು ನೋಡಿದ ರೀತಿಯಲ್ಲಿ ದೋಷ ಇರಬಹುದು. ಏನೇ ಇರಲಿ, ಈ ಅಸಾರವಾದ ಸಂಸಾರದಲ್ಲಿ ನನ್ನನ್ನು ರಕ್ಷಿಸಬೇಕು. ಪಾತುಂ ಉಚಿತಂ. ಪಾಲನೆ, ಅಂತ ಹೇಳಿದ್ರೆ ರಕ್ಷಿಸುವುದಂತ ಅರ್ಥ. ಸಂಸ್ಕೃತದಲ್ಲಿ ಧಾತುವಿಗೆ 2 ಅರ್ಥ ಇದೆ. ಪಿಬತಿ, ಅದರಿಂದ ಪಾನಕ. ಆಮೇಲೆ ಅನ್ನುವಂಥದ್ದು ರಕ್ಷಿಸುವುದು. ಅದೀಪ, ಎಲ್ಲರನ್ನೂ ರಕ್ಷಿಸುವವನು ಮುಖ್ಯಸ್ಥ ಅಂತ. ಇಲ್ಲಿ ಪಾತು ಮುಚಿತಂ, ನೀನು ನನ್ನನ್ನು ರಕ್ಷಿಸಬೇಕಪ್ಪ ಅಂತ ಭಕ್ತನು ಶಿವನಲ್ಲಿ ಕೇಳ್ತಾನೆ. ಆಮೇಲೆ ಎರಡನೇ ಭಾಗದಲ್ಲಿ ಮದನ್ಯ ಕೋ ದೀನಃ, ನನ್ನಷ್ಟು ದೀನನಾದವು ನಿನಗೆಲ್ಲರೂ ಸಿಗ್ತಾರ? ಆಮೇಲೆ ನಿನ್ನಷ್ಟು ನನ್ನ ಸಮಸ್ಯೆಗಳನ್ನು ಬಗೆಹರಿಸುವ ಸಾಮರ್ಥ್ಯ ಇರುವವನು, ನಿನ್ನಂಥ ಒಬ್ಬ ಬಹಳ ಸಮರ್ಥನಾದವನು ಯಾರಿದ್ದಾನೆ? ಅಂದರೆ ಏನರ್ಥ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ. ಎಲ್ಲ ವೃತ್ತಿಗಳಲ್ಲಿ, ಇನ್ ಆಲ್ ಆಕ್ಯುಪೇಷನ್ಸ್, ವಕೀಲ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಟೀಚರ್ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೆಲವೊಮ್ಮೆ ದಿ ಬೆಸ್ಟ್ ಟೀಚರ್, he teaches everybody, ಟೀಚಿಂಗ್ ತಗೊಂಡ್ರೆ, ಬಟ್ he is very happy if there is some student whom he can transform. ಮೊನ್ನೆಗೆ ಏನೂ ಗೊತ್ತಿರಲಿಲ್ಲ, ಅವನಲ್ಲಿ ಒಂದು ಪೊಟೆನ್ಷಿಯಲ್ ನೋಡಿದೆ. ಆಮೇಲೆ ಅವನಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟಾಗ ಅವನು ಯಾವ ವಿಷಯದಲ್ಲಿ ಅವನಿಗೆ ಹಿಡಿತವೇ ಇರಲಿಲ್ಲವೋ ಅದರಲ್ಲಿ ಈಗ ಎಷ್ಟು ಒಳ್ಳೆಯ ಪ್ರವೀಣನಾಗಿದ್ದಾನೆ ಅಂತ ಆ ಟೀಚರಿಗೆ. ಅದೇ ರೀತಿ ರೋಗದಲ್ಲಿಯೂ ಕೂಡ ಒಬ್ಬರು ಡಾಕ್ಟರ್ ನನಗೆ ಹೇಳ್ತಾ ಇದ್ರು, ಮುದ್ರಾ ವಿಜ್ಞಾನದಿಂದ 7ನೇ ಕ್ಲಾಸ್ ಹುಡುಗಿಯ 80% ಕೂದಲು ಬಿಳಿಯಾಗಿ ಹೋಗಿತ್ತಂತೆ. ಮುದ್ರಾ ವಿಜ್ಞಾನದಿಂದ, ಮುದ್ರೆಗಳಿದೆ ನೋಡಿ ಬೇರೆ ಬೇರೆ, ಅದನ್ನು ದಿನ ಬೆಳಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಅಥವಾ ಕೆಲವು ನಿಯಮದ ಪ್ರಕಾರ, ಅದು ಅವ್ರಿಗೆ ಗೊತ್ತು. 1-2 ಮುದ್ರೆಗಳನ್ನು ಮಾಡುವ ಮೂಲಕ ಆ 7ನೇ ಕ್ಲಾಸ್ ಹುಡುಗಿಯ ಕೂದಲೆಲ್ಲ ಗ್ರೇ ಆಗಿದ್ದವಳು ಅದೆಲ್ಲ ಪುನಃ ಕಪ್ಪಾಯ್ತಂತೆ. ಅದರೊಳಗಿನ ಯಾವುದೋ ದೋಷ ಪರಿಹಾರವಾಯಿತು. ಅಲೋಪತಿ ಇರಲಿ, ಹೋಮಿಯೋಪತಿ ಇರಲಿ, ಅಥವಾ ಮುದ್ರಾ ವಿಜ್ಞಾನವಿರಲಿ, ಬೇರೆ ಬೇರೆ ಇದೆ ಅಲ್ಲ, ಎಲ್ಲದರಲ್ಲೂ ಕೂಡ
ನೀವು ಯಾವುದನ್ನೋ ಕಲ್ತಿದ್ದೀರಾ, ಅದರಿಂದ ಜನರಿಗೆ ಸೇವೆ ಮಾಡ್ತಾ ಇದ್ದೀರಾ. ಆಗ ಯಾವುದೋ ಒಂದು ಬಹಳ ಕಷ್ಟದ ಒಂದು ಕೇಸ್ ಬರುತ್ತೆ, ಅದರಲ್ಲಿ ನಿಮಗೊಂದು ಇನ್ಸೈಟ್ ಇದೆ, ಒಂದು ಅಂತರ್ದೃಷ್ಟಿ ಇದೆ. ಬಾಬಾ ನಾನು ನಿಮಗೊಂದು ಹೇಳ್ತೇನೆ ಅಂತೇಳಿ ಮಾಡಿ, ಆಗ ಅದು ಸಫಲವಾದಾಗ ನಿಮಗೂ ಸಂತೋಷ, ಆ ರೋಗಿಗೂ ಸಂತೋಷ ಅಲ್ವಾ. ಆ ಪ್ರಕಾರವಾಗಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ನನ್ನಷ್ಟು ದೀನನಾದವನು, ನನ್ನಷ್ಟು ಸಹಾಯವನ್ನು ಬಯಸುತ್ತಿರುವವನು ನಿನಗೆ ಯಾರು ಸಿಗ್ತಾರೆ. ಆಮೇಲೆ ನಿನ್ನಷ್ಟು ಸಂಕಟಗಳನ್ನು ದೂರ ಮಾಡುವವರು ಎಲ್ಲಿದ್ದಾರೆ. ಆದ್ದರಿಂದ ತ್ರಿಜಗತಿ ಶರಣ್ಯ ಪಶುಪತೆ, ಹೇ ಶಿವನೇ, 3 ಲೋಕಗಳಲ್ಲಿ ನೀನೇ ನನಗೆ ನಿಜವಾದ ಆಶ್ರಯ, ನಿನ್ನಲ್ಲಿಯೇ ಬರ್ತೀನಿ. ಇದನ್ನು ನಾನು ಯಾಕೆ ಇವತ್ತಿನ ವಿಷಯದ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಂದರೆ, ಈ ಪ್ರಕಾರವಾಗಿ ನಾವು ಕೆಲವು ಮನೋಭಾವಗಳನ್ನು, ಈ ಪ್ರಕಾರವಾಗಿ ಒಂದು ಮೈಂಡ್ ಸೆಟ್ ಡೆವಲಪ್ ಮಾಡಿಕೊಂಡ್ರೆ, ಒನ್ ಮೋರ್ ಟೈಮ್, ನಾಟ್ ಎಟ್ ದಿ ಕಾಸ್ಟ್ ಆಫ್ ಕಾಮನ್ ಸೆನ್ಸ್, ನಾಟ್ ಎಟ್ ದಿ ಕಾಸ್ಟ್ ಆಫ್ ಡೂಯಿಂಗ್ ಅವರ್ ಡ್ಯೂಟೀಸ್. ಶಿವ 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 ಅಂದ್ಕೊಂಡು ಯಾವ ಕೆಲಸಕ್ಕೂ ಕೂಡ ಅದು ನೀವು ಮಾಡ್ತೀರಾ, ಅದು ನಾವು ಇನ್ನೊಬ್ರು ಮಾಡಲಿ ಅಂತ ಅದನ್ನು ನಾವು ಎಲ್ಲೂ ಹೇಳ್ತಾ ಇಲ್ಲ. ಕೆಲವೊಮ್ಮೆ ಅಧ್ಯಾತ್ಮದಲ್ಲಿ ಆ ಒಂದು ಗಂಡಾಂತರ ಇದೆ. ಬಟ್ ಆದರೆ ನಾನು ಆಗೊಮ್ಮೆ ಈಗೊಮ್ಮೆ ಹೇಳ್ತಾ ಇರ್ತೇನೆ, ನೀವು ನಾವು ಅಧ್ಯಾತ್ಮಕ್ಕೆ ಇಳಿದಾಗ ಮತ್ತೆ ಮತ್ತೆ ಮಧ್ಯದಲ್ಲಿ ಅಂಥ ಪರೀಕ್ಷೆ ಮಾಡಬೇಕು. ನಾನು ಬೇರೆಯವ್ರ ಮೇಲೆ ಸುಮ್ಮನೆ ಹೊರೆಯಾಗಿದ್ದೀನೋ, ಅಥವಾ ಸ್ವಲ್ಪ ವಿನಯದಿಂದ, ಸ್ವಲ್ಪ ನಮ್ರತೆಯಿಂದ. ಅವರೆಲ್ಲ ಮಾಡುವಷ್ಟು ಕೆಲಸ ಮಾಡಬೇಕಾದ್ದೂ ಇಲ್ಲ. ಅವರು 3/4 ಮಾಡ್ತಾರೆ, ಒಂದು 1/4, ಒಂದು 20% ನನ್ನಿಂದ ಆಗೋದೇನೋ ಒಂದು ಮಾಡಿ, ಅಟ್ಲೀಸ್ಟ್ ಅವ್ರ ಜೊತೆ ಇದ್ದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಯಾರೂ ಕೂಡ ನಮ್ಮಲ್ಲಿ 100ಕ್ಕೆ 100 ಶಕ್ತರಲ್ಲ. ನಮ್ಮೆಲ್ಲರಿಂದ ಆಗಬೇಕಾದದ್ದು ಎಷ್ಟೋ ಇರುತ್ತೆ. ನಮ್ಮಿಂದ ಇದೆಯಲ್ಲ ಒಂದು ಎಂಥದ್ದು ಯಥಾಶಕ್ತಿ ಅಂತಿದೆ. ಯಥಾಶಕ್ತಿ ವಿ ಮಸ್ಟ್ ಹೆಲ್ಪ್ ಇನ್ ಅವರ್ ಓನ್ ವೇ. ಆ ಪ್ರಕಾರ ಕರ್ತವ್ಯವನ್ನು ಬಿಟ್ಟು ಅಧ್ಯಾತ್ಮದ ಹೆಸರಲ್ಲಿ, ಶಿವಭಕ್ತಿ ಹೆಸರಲ್ಲಿ ಏನೋ ಮಾಡೋಕ್ಕೆ ಹೋಗಬಾರ್ದು. ಇದು ಹೇಳಿರುವುದೆಲ್ಲ ಬಹಳ ಯೋಗ್ಯ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಮಾಡ್ತಾರೆ. ಅವರು ಕರ್ತವ್ಯ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಬಯಕೆಗಳು ಬಂದಾಗ ಅವರು ಪಾಠ ಕಲ್ತಿದ್ದಾರೆ. ಈ ಬಯಕೆಗಳ ಹಿಂದೆ ಓಡುವುದರಿಂದ ಅರ್ಥವಿಲ್ಲ. ಅದರ ಬದಲು ಇನ್ನು ಆದಷ್ಟು ಸಮಯವನ್ನು ಭಕ್ತಿಯಲ್ಲಿ ನಾನು ಕಳೆಯಬೇಕು ಅನ್ನೋದಾಗಿ.